ನಮ್ಮ ಒತ್ತಾಯ ಅವ್ರನ್ನು ಫಾರಿನ್ನಿಂದ ಕರೆಸ್ಬೇಕು, ಇಲ್ಲಾಂದ್ರೆ ಗೌರವ ಹೋಗುತ್ತೆ. ಮೋದಿಯವರು ಮನಸ್ಸು ಮಾಡಬೇಕು. ಮೋದಿಯವರು ಸುಮ್ಮನೆ ಆಯ್ತು ಅವನಿಗೆ ಉಗ್ರವಾದ ಶಿಕ್ಷೆ ಆಗಲಿ ಅಂತ ಹೇಳ್ಬಿಟ್ಟು ನಿನ್ನೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಒಪ್ಕೋತೀನಿ ನಾನು. ಅವರು ಯಾವುದನ್ನು ತಾರತಮ್ಯ ನೋಡಿದಲ್ಲೇ ಅವನು ಆ ಪ್ರಜ್ವಲ್ ರೇವಣ್ಣನಿಗೆ ಉಗ್ರವಾದ ಶಿಕ್ಷೆ ಆಗಬೇಕು, ಇದ್ರಲ್ಲಿ ತಾರತಮ್ಯ ಬೇಡ ಅಂತ ಹೇಳಿದ್ದಾರೆ. ನಾನು ಸ್ವಾಗತ, ಅದರಲ್ಲಿ ನಂದು ಎರಡನೇ ಮಾತಿಲ್ಲ. ಅವನ್ನ ಜಲ್ದಿ ಕರೆಸಿ, ಇದನ್ನ ಬರೀ ರಾಜ್ಯ ಸರ್ಕಾರ ಕರೆಸ್ಲಿಂದ್ರೆ ಆಗೋದಿಲ್ಲ. ಇದು ಫಾರಿನ್ ಅಫೇರ್ಸ್ ಇದಿರೋದ್ರಿಂದ ಅದನ್ನ ಪ್ರಧಾನಮಂತ್ರಿಗಳೇ, ಫಾರಿನ್ ಕೇಂದ್ರ ಸರ್ಕಾರನೇ ಇದಕ್ಕೆ ಇದು ಮಾಡಿ ಅವನನ್ನ ಜಾಗ್ರತೆಯಾಗಿ ಕರೆಸ್ಬೇಕು. ಇಲ್ಲ ಅವ್ರ ಮನೆಯವರು ಬೇಡಪ್ಪ ಅಲ್ಲಿಂದ ತಕ್ಕ ಹೋಗಿ ಮರ್ಯಾದೆ ಹೋಗೋದು ಬೇಡ, ನೀನೇ ಬಂದುಬಿಡು, ಬಂದು ಸರೆಂಡರ್ ಆಗ್ಬಿಡು, ಇದ್ದದ್ದು ಜೀವನದಲ್ಲಿ ಬೆಳೆದದ್ದು ನಿನ್ನ ಹಣಲ್ಲಿ ಇದು ಬರೆದದ್ದು ಇದು ಆಗೋಯ್ತೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಕರೆದು ಸರೆಂಡ್ರ್ ಮಾಡಿ ಅದೇನು ಶಿಕ್ಷೆ ಆಗಬೇಕು ಏನಾಗಬೇಕು ಅದು ನ್ಯಾಯಬದ್ಧವಾಗಿ ನಡೀಬೇಕು. ಒಂದು. ಎರಡನೇದು, ಏನು ಈ SIT ತಪ್ಪು ಅಂತೇಳಿ SIT ಚೇಂಜ್ ಮಾಡಬೇಕು ಅಂತ ಇದಾರಲ್ಲ, ಅದನ್ನು ವಿರೋಧಿಸ್ತೀವಿ ನಾವು. SIT ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಅಸ್ತ್ರ. ಆ SITನೇ ನಾವು ನಂಬುದ ಮೇಲೆ ಈ ದೇಶದಲ್ಲಿ ಇನ್ನೇನು ನಾವು ನಂಬಕ್ಕಾಗಲ್ಲ. ಆದ್ರಿಂದ ಸಂಸ್ಥೆ ಅದು, ಅದನ್ನ ತನಿಖಾ ಸಂಸ್ಥೆ, ಅದು ಒಂದು ಸರ್ಕಾರದ ಬಿಗಿ ಕಮಿಟಿ ಐ ಪವರ್. ಹೌದು, ಐ ಪವರ್ ಕಮಿಟಿ. ಆ ಕಮಿಟಿಗಳೇ ಇಲ್ಲ ಅಂದ್ರೆ ನಿಮ್ ಇನ್ಯಾವುದ್ರಲ್ಲಿ ತನಿಖೆ ಮಾಡಿಸ್ತೀವಿ? ಅವ್ರ ಮೇಲೆ ಅನುಮಾನ ಅಂತ ಅಂದ್ರೆ ಈ ರಾಜ್ಯದಲ್ಲಿ ಇನ್ನೇನು ಉಳಿಯುತ್ತೆ? ಇದು ಏನು ಉಳಿಯುತ್ತೆ ಸರ್? ರಾಜ್ಯದ ಘನತೆ ಗೌರವ? ನಮ್ಮ SITನೇ ನಾವು ವಿರೋಧ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ರಾಜ್ಯದ ಘನತೆ ಗೌರವ ಏನು ಉಳಿಯುತ್ತೆ? ರಾಜ್ಯದ ಘನತೆ ಗೌರವ ಉಳಿಯೋದಿಲ್ಲ. ಆದ್ರಿಂದ SITನಲ್ಲೇ ನಡಿಬೇಕು. SIT ಏನಾದ್ರೂ ಅನ್ಯಾಯ ಮಾಡಿದ ಕಾಲಕ್ಕೆ, ಅದೇನಾದ್ರೂ ನ್ಯಾಯ ದೊರಕಿಸ್ಕೊಡ್ತಾ ಹೋದ ಕಾಲಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ, ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ. ಇವತ್ತಿನ ಮಾಧ್ಯಮದಲ್ಲಿ ಯಾರು ಮುಚ್ಚಿಡಕ್ಕಾಗೋದಿಲ್ಲ. ಆದ್ರಿಂದ ಅವತ್ತು SITನ ಅವತ್ತು ಮತ್ತೆ ಉನ್ನತ ಅಧಿಕಾರದ ಮೂಲದಲ್ಲಿ ಉನ್ನತ ಅಧಿಕಾರದ ಅವತ್ತು ಬೇಕಾದ್ರೆ ನಮ್ಗೆ ಆಗಬೇಕು, ನ್ಯಾಯಾಂಗ ತನಿಖೆ ಬೇಕು, ಇಲ್ಲ CBI ಬೇಕು, ಅದನ್ನು ಕೇಳೋಣ. ಇವತ್ತೇ ನೀವು CBIನಲ್ಲಿ ಹೆಂಗೂ ಆಗಕ್ಕಲ್ಲ. CBI ಇಲ್ಲ ಹೈಕೋರ್ಟು ಅನುಮೋದನೆ ಕೊಡಬೇಕು, ಇಲ್ಲ ಸುಪ್ರೀಂ ಕೋರ್ಟ್ ಅನುಮೋದನೆ ಕೊಡಬೇಕು, ಇಲ್ಲ ರಾಜ್ಯ ಸರ್ಕಾರ ಬರೆದು ಕಳಿಸ್ಬೇಕು. ರಾಜ್ಯ ಸರ್ಕಾರ ಈಗಾಗಲೇ SITನ ಇದು ಮಾಡಿದೆ. ಯಾವುದೇ ಕಾರಣದಿಂದ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು SIT ಬೇಡ SIT ಅವರು ಕೈಗೊಂಬೆ ಕುಣಿಯುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ನೆಲದ, ನಿಮ್ಮ ನಾಡಿನ ಅತಿ ಉನ್ನತ ಅಧಿಕಾರದ ಸಂಸ್ಥೆಯನ್ನೇ ನೀವು ಈ ರೀತಿ ತನಿಖೆ ಮಾಡುವಂಥ ಸಂಸ್ಥೆನೇ ನೀವು ಅದ್ರ ಮೇಲೆ ಅನುಮಾನ ಪಟ್ಬಿಟ್ರೆ, ಅನುಮಾನ ಪಟ್ಟು ಸರ್ಕಾರದ ಮೇಲೆ ಗೂಬೆ ಕೂರೋಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ತಪ್ಪು. ಇದು ನಿಮ್ಮ ನಡವಳಿಕೆಯನ್ನು ತಿದ್ಕೋಬೇಕು. ನೀವು ನಡವಳಿಕೆಯನ್ನು ತಿದ್ಕೊಂಡು ಈ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಏನು ಕೃತ್ಯ ನಡೆದಿದೆ, ಈ ಕೃತ್ಯಕ್ಕೆ ಇಡೀ ಜಗತ್ತೇ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಎರಡನೇದು, ನೀವೇನು ಈ ಪಿನ್ ಡ್ರೈವ್ಸ್ ಹರಿಬಿಟ್ಟಿದ್ದಾರೆ, ಸ್ವಲ್ಪ ಅಶ್ಲೀಲವಾಗಿ ನಡೆದಿದೆ. ಇದು ನಡೆದಿರೋಂಥ ಸಿಸ್ಟಮ್ ಸರಿಯಿಲ್ಲ. ಆ ಸಿಸ್ಟಮ್ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಇದ್ರ ಹಿಂದಗಡೆ ಯಾರಿದ್ದಾರೆ ಬೇಕಾದ್ರೆ ತನಿಖೆ ಮಾಡಿ. SITಯಿಂದ ತನಿಖೆ ಆಗಲಿ, ಅದಾದ್ಮೇಲೆ ಅವ್ರ ಮೇಲೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ. ಅದು ಬಿಟ್ಟು ನೀವು ಈಗಲೇ ಈ ಸರ್ಕಾರವೇ ಇದಕ್ಕೆ ಕಾರಣ, ಮುಖ್ಯಮಂತ್ರಿನೇ ಇದಕ್ಕೆ ಕಾರಣ, DK ಶಿವಕುಮಾರೇ ಇದಕ್ಕೆ ಕಾರಣ ಅಂತೇಳಿ ನೀವು ಜನಗಳನ್ನ ದಾರಿ ತಪ್ಪಿಸಿ ಜನಗಳ ಮೇಲೆ ಈ ರೀತಿ ಪ್ರಭಾವ ಬೀರುವಂಥ ಕೆಲಸ ಇದೆಯಲ್ಲ, ಇದು ಸರಿಯಿಲ್ಲ. ಇದು ಇವ್ರ ಘನತೆಗೆ ಇದಕ್ಕೆ ಧಕ್ಕೆ ತರ್ತಕ್ಕಂಥದ್ದಲ್ಲ. ಇದನ್ನ ಇವರು ಮಾಡಬಾರ್ದು. ಇವರು ಕುಮಾರಸ್ವಾಮಿ ಅವರು ಇದನ್ನ ಯಾವುದೇ ಕಾರಣದಲ್ಲೂ ಇಂಥ ಹೇಳಿಕೆಗಳನ್ನು ಕೊಟ್ಟು ಜನಗಳನ್ನ ಮತ್ತು ಸರ್ಕಾರವನ್ನ ಸಮಾಜವನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ಮತ್ತು ಬಳಗದವರು ಮಾಡಬಾರ್ದು. JDS ಪಕ್ಷದವ್ರು ಮಾಡಬಾರ್ದು. ಕಾಂಗ್ರೆಸ್ ಸರ್ಕಾರದ ಮೇಲೆ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಹೊರಿಸಿ ಸುಳ್ಳು ಇದನ್ನು ಹೊರಿಸಿ ಇವರು ಜನಗಳನ್ನ ಹೋಗಿರ್ತಕ್ಕಂಥ ಇವ್ರ ಮಾನ ಮರ್ಯಾದೆ ಹರಾಜದ್ದು ಹೋಗಿತ್ತೆ. ಬೀದೆ ಬಟ್ಟೆ ಹರಾಜದ್ದಿತ್ತೆ. ಇಂಥ ಕೃತ್ಯ ಎಸ್ಕರ್ ಇರ್ಬೇಕಾ, ಈ ಪಕ್ಷ ಇರ್ಬೇಕಾ ಅನ್ನೋ ದೃಷ್ಟಿಗೆ ಹೋಗಿದ್ದಾರೆ ಜನ. ಆದ್ರಿಂದ ಅದನ್ನ ಸ್ವಲ್ಪ ಗೈನ್ ಮಾಡ್ಕೊಳಕ್ಕೋಸ್ಕರ ಕಾಂಗ್ರೆಸ್ ಮೇಲೆ ಆಪಾದನೆ ಮಾಡ್ತಕ್ಕಂಥ ಈ ಒಂದು ಕೆಟ್ಟ ಪ್ರವೃತ್ತಿನ ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.